ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ಪವಿತ್ರ ಪ್ರಕಾಶವಾದ ಜ್ಯೋತಿ ನಾನು. ಪವಿತ್ರ ಫರಿಸ್ತಾ ಸ್ವರೂಪ ಜ್ಯೋತಿ. ಈ ದೇಹದಿಂದ ಭಿನ್ನನಾದ ಪವಿತ್ರ ಫರಿಸ್ತಾ ಸ್ವರೂಪ ನಾನು. ಓಂ ಶಾಂತಿ. ಇಂದಿನ ಅವ್ಯಕ್ತ ಮಹಾವಾಕ್ಯದ ಸಾರಾಂಶವಾಗಿದೆ. ಮಕ್ಕಳ ಚಹರೆಯಿಂದ, ಫೀಚರಿಂದ ಫ್ಯೂಚರ್ ಕಾಣಬೇಕು, ಭವಿಷ್ಯ ಕಾಣಬೇಕು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಚಹರೆ ನೋಡಿ ಭವಿಷ್ಯ ಹೇಳೋರಿದ್ದಾರೆ, ಚಹರೆ ನೋಡಿ ಅವರ ಮನಸ್ಸಿನ ವಿಚಾರ ಹೇಳೋರಿದ್ದಾರೆ, ಅಥವಾ ಚಹರೆ ನೋಡಿದ ಕೂಡಲೇ ನನಗೆ ಹೀಗೆ ಅನಿಸಿತ್ತು ಅಂತ ಅನಿಸಿಕೆ ಹೇಳೋರಿದ್ದಾರೆ. ಹಾಗೆಯೇ ಬಾಬಾ ನಮಗೂ ಕೂಡ ಬ್ರಾಹ್ಮಣ ಮಕ್ಕಳು, ಪರಮಾತ್ಮನ ಮಕ್ಕಳ ಚಹರೆಯಲ್ಲಿ ಭವಿಷ್ಯ ಕಾಣಬೇಕು. ಅದು ಹೇಗೆ ಎಂಬುದನ್ನು ವಿವರಿಸ್ತಿದ್ದಾರೆ. ಮುರಳಿ ದಿನಾಂಕವಾಗಿದೆ 9/5/72. सभी सदा स्नेही हैं, जैसे बाप दादा सदा बच्चों के स्नेह और सहयोगी हैं. सभी रूपों से, सभी रीति से सदा स्नेही और सहयोगी हैं. वैसे ही बच्चे भी सभी रूपों से, हर रीति से बाप समान सदा स्नेही और सहयोगी हैं. ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ನೀವು ಸದಾ ಸ್ನೇಹಿಗಳಾಗಿದ್ದೀರಾ. ಹೇಗೆ ಬಾಪ್ ದಾದಾ ಮಕ್ಕಳಿಗೆ ಸದಾ ಸ್ನೇಹಿ ಮತ್ತು ಸಹಯೋಗಿ ಆಗಿದ್ದಾರೆ. ಎಲ್ಲ ರೂಪದಿಂದಲೂ, ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಕೂಡ ಬಾಬಾ ಮಕ್ಕಳಿಗೆ ಸ್ನೇಹಿಯೂ ಇದ್ದಾರೆ, ಸಹಯೋಗಿನೂ ಆಗಿದ್ದಾರೆ. ಅದೇ ರೀತಿಯಾಗಿ ನಾವು ಮಕ್ಕಳು ಸಹ ಎಲ್ಲ ಸಂದರ್ಭದಲ್ಲಿ ಎಲ್ಲ ಆತ್ಮಗಳ ಜೊತೆಗೆ ಎಲ್ಲ ರೀತಿಯಿಂದಲೂ ಸ್ನೇಹಿ ಹಾಗೂ ಸಹಯೋಗಿ ಆಗಿದ್ದೇವಾ ಅಂತ ಬಾಬಾ ಪ್ರಶ್ನೆ ಮಾಡ್ತಾರೆ. ಸದಾ ಸ್ನೇಹಿ ವ सदा सहयोगी व सदा स्नेही उसको कहते जिसका 1 सेकंड भी बाप के साथ स्नेह ना टूटे व 1 सेकंड 1 संकल्प भी सिवाय बाबा के सहयोगी बनने के न जाए. ಬಾಬಾ ಹೇಳ್ತಾರೆ, ಯಾರು ಸದಾ ಸಹಯೋಗಿ ಅಥವಾ ಸ್ನೇಹಿಯಾಗಿರ್ತಾರೆ ಅಂದರೆ ಯಾರಿಗೆ 1 ಸೆಕೆಂಡು ಕೂಡ ಬಾಬನ ಸ್ನೇಹದಿಂದ ಅವರು ದೂರ ಇರಲ್ಲ. ಪ್ರತಿ ಕ್ಷಣ, ಪ್ರತಿ ಸೆಕೆಂಡು, ಪ್ರತಿ ಸಂಕಲ್ಪದಲ್ಲಿ ಕೂಡ ಬಾಬನ ಸ್ನೇಹದ ಸಹಯೋಗದಲ್ಲಿ ಇರುವಂಥ ಆತ್ಮಗಳೇ ನಿಜವಾದ ಸ್ನೇಹಿ ಸಹಯೋಗಿಗಳು. ಹೀಗೆ ಬಾಬಾ ಕೇಳ್ತಿದ್ದಾರೆ, तो अपने को सदा स्नेही और सहयोगी समझते हो या अनुभव करते हो. ಹೀಗೆ ನೀವು ನಿಮ್ಮನ್ನು ಸದಾ ಕಾಲ ಬಾಬನ ಜೊತೆಗಿರುವ ಸ್ನೇಹಿ ಸಹಯೋಗಿ ಆತ್ಮ ಎಂದು ಬಾಬಾ ಹೇಳ್ತಾರೆ, ತಿಳ್ಕೊಂಡಿದ್ದೀರಾ, ಅನುಭವ ಮಾಡುತ್ತಿದ್ದೀರಾ ಎಂದು ಕೇಳ್ತಾರೆ. बाप दादा के स्नेह का सबूत व प्रत्यक्ष प्रमाण दिखाई देता है. तो बच्चे भी जो बाप समान है उन्हों का भी स्नेह और सहयोग का सबूत व प्रत्यक्ष प्रमाण दिखाई दे रहा है. ಹೇಗೆ ನೋಡಿ, ಬಾಪ್ ದಾದಾರವರಿಗೆ ಮಕ್ಕಳ ಮೇಲೆ ಸ್ನೇಹ ಇದೆ, ಸಹಯೋಗ ಇದೆ ಎಂಬುದು ಪ್ರತ್ಯಕ್ಷ ಪ್ರಮಾಣ ಕಾಣ್ತದೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ತಂದೆ ಸಮಾನ ಸ್ನೇಹಿ ಸಹಯೋಗಿಗಳೆಂಬುದು ಪ್ರತ್ಯಕ್ಷ ಪ್ರಮಾಣ ಕಾಣಿಸುತ್ತಿದೆಯಾ ಅಂತ ಬಾಬಾ ಕೇಳ್ತಾರೆ. स्नेही आत्मा व स्नेह कब छिप नहीं सकता. कितना भी कोई अपने स्नेह को छिपाने चाहे, लेकिन स्नेह कब गुप्त नहीं रहता.
ಹೀಗೆ ನಾವು ಸ್ನೇಹಿ ಮತ್ತು ಸಹಯೋಗಿ ಆತ್ಮಗಳು. ಬಾಬನ ಮೇಲೆ ನನಗೆ ತುಂಬ ಪ್ರೀತಿ ಇದೆ, ತುಂಬ ಸ್ನೇಹ ಇದೆ ಅಂದರೆ ಶಬ್ದದಲ್ಲಿ ಅಲ್ಲ, ಆ ಲಕ್ಷಣಗಳು ಮಕ್ಕಳಲ್ಲಿ ಕಾಣ್ತಾ ಇರ್ತದೆ. ಅವ್ರು ಬಾಬನ ಬಹಳ ಪ್ರೀತಿ ಮಾಡ್ತಾರೆ, ಅವ್ರ ಬಾಬನ ಮೇಲೆ ತುಂಬ ಸ್ನೇಹ ಇರೋರು. तो स्नेह किसी न किसी रूप में किसी न किसी कर्तव्य से व सूर से दिखाई अवश्य देता है. ಹೀಗೆ ಸ್ನೇಹ ಒಂದಿಲ್ಲೊಂದು ರೂಪದಿಂದ ಒಂದಿಲ್ಲೊಂದು ಕರ್ತವ್ಯದಿಂದ ಮಕ್ಕಳ ಚಹರೆಯಲ್ಲಿ ಅವಶ್ಯ ಕಾಣಿಸುತ್ತದೆ. तो अपनी सूरत को दर्पण में देखना है कि मेरी सूरत से स्नेही बाप की सीरत दिखाई देती है. ಹಾಗೆ ನಾವು ನಮ್ಮ ಚಹರೆ ಎಂಬ ದರ್ಪಣದಲ್ಲಿ ನೋಡ್ಕೋಬೇಕಾಗಿದೆ. ನನ್ನ ಸ್ನೇಹ ಬಾಬನ್ ಜೊತೆಗಿದೆ ಅಂದಾಗ ಆ ಸ್ನೇಹಿತನ ಸ್ನೇಹ ನನ್ನ ಚಹರೆಯಲ್ಲಿ ಕಾಣಿಸುತ್ತಿದೆಯಾ. जैसे अपनी सूरत को स्थूल आईने में देखते हो वैसे ही रोज अमृत वेले अपने आप को इस सूक्ष्म दर्पण में देखते हो. ಹೇಗೆ ಈ ಸ್ಥೂಲ ಶರೀರದ ಚಹರೆಯನ್ನು ಪ್ರತಿದಿನ ದರ್ಪಣದಲ್ಲಿ ನೋಡ್ಕೊಳ್ತೇವೆ, ಅದೇ ರೀತಿಯಾಗಿ ಅಮೃತ ವೇಳೆಯಲ್ಲಿ ಕೂಡ ಬಾಬಾ ಹೇಳ್ತಾರೆ ಸೂಕ್ಷ್ಮವಾಗಿ ನಮ್ಮನ್ನು ದರ್ಪಣದಲ್ಲಿ ನೋಡ್ಕೋಬೇಕು. ಮನಸ್ಸಿನ ದರ್ಪಣದಲ್ಲಿ ನಾನು ಶಿವಬಾಬನ ಜೊತೆಗೆ ಸಂಪೂರ್ಣ ಸ್ನೇಹದಲ್ಲಿ ಇದ್ದೇನಾ. जैसे लक्षणों से हर आत्मा के लक्ष्य का मालूम पड़ जाता है, जैसा लक्ष्य होता है वैसे लक्षण स्वतः होते हैं. ಹೇಗೆ ಬಾಬಾ ಹೇಳ್ತಾರೆ ಗುರಿ ಏನಿರ್ತದೆ ಅದರ ಅನುಸಾರವಾಗಿ ಲಕ್ಷಣ ವ್ಯಕ್ತಿಯಲ್ಲಿ ಕಾಣ್ತಿರ್ತದೆ ಅಲ್ಲ. ಈಗ ಲಾಯರ್ ಆಗ್ಬೇಕನ್ನೋರು, ಡಾಕ್ಟರ್ ಆಗ್ಬೇಕನ್ನೋರು, ಅವ್ರಿಗೆ ಆ ಗುರಿ ಇರ್ತದೆ, ಆ ಲಕ್ಷಣ ವಿದ್ಯೆ ಪಡಿತಿರ್ತಾರೆ, ಆ ಲಕ್ಷಣ ಅವರಲ್ಲಿ ಕಾಣ್ತಿರ್ತದೆ. ಅದೇ ರೀತಿಯಾಗಿ ಬಾಬಾನು ನಮಗೆ ಕೇಳ್ತಾ ಇದ್ದಾರೆ ನಮ್ಮ ಲಕ್ಷ್ಯ ಏನಿದೆ ಅದರ ಅನುಸಾರವಾಗಿ लक्षण नम्मल्ली काणिसुत्तिदेया. तो ऐसे अपने लक्षणों से लक्ष्य प्रत्यक्ष रूप में कहाँ तक दिखाते हो, अपने आप को ಚೆಕ್ करते हो. ಹೀಗೆ ನಮ್ಮ ಲಕ್ಷ್ಯ ಏನಿದೆ, ಈಗ ಬ್ರಾಹ್ಮಣರದು ಪರಿಸ್ಥಿತಿಗಳಾಗ್ಬೋದು, ಒಂದೇ ದೇವತೆಗಳಾಗ್ಬೋದು, ಹಾಗಾದರೆ ಪ್ರತ್ಯಕ್ಷ ಪ್ರಮಾಣ ಈಗ ನಮ್ಮೊಳಗೆ ಈ ಲಕ್ಷಣಗಳಿದೆಯಾ ಎಂಬುದನ್ನು ಚೆಕ್ ಮಾಡಿಕೊಳ್ಬೇಕು. किसी भी आत्मा को अपने फ्यूचर से उस आत्मा का वो अपना फ्यूचर दिखाई सकते हैं. ಹೀಗೆ ಯಾವುದೇ ಆತ್ಮಕ್ಕಾಗಿರ್ಬೋದು ನಮ್ಮ ಚಹರೆ ನೋಡಿದ ಕೂಡಲೇ ಅವರಿಗೆ ನಮ್ಮ ಫ್ಯೂಚರ್ ಕಾಣಿಸ್ಬೇಕು. ಹೀಗಿದೆಯಾ ಅಂತ ಬಾಬಾ ಕೇಳ್ತಾರೆ. लक्ष्य से फीचर्स दिखाना तो आम बात है, लेकिन फीचर से फ्यूचर दिखाना यही अलौकिक आत्माओं की अलौकिकता है. ಹೀಗೆ ತುಂಬ ಒಳ್ಳೆಯ ಭಾಷಣ ಮಾಡಿ ಬಾಬಾ ಹೇಳ್ತಾರೆ ಅಲ್ಲಿ ನಿಮ್ಮ ವಿಶೇಷತೆಯನ್ನು ತೋರಿಸೋದು ದೊಡ್ಡ ಮಾತಲ್ಲ. ಆದರೆ ಮಕ್ಕಳ ಚಹರೆಯಲ್ಲಿ ಫ್ಯೂಚರ್ ಕಾಣಬೇಕಾಗಿದೆ. ಅಂದರೆ ಇದೇ ಅಲೌಕಿಕ ಆತ್ಮಗಳ ಅಲೌಕಿಕತೆ ಅಂತ ಹೇಳ್ತಾರೆ ಬಾಬಾ. ಈಗ ನೋಡಿ, ಸಾಮಾನ್ಯವಾಗಿ ಕಲಿಯುಗ ಜಗತ್ತಿನಲ್ಲಿ ದೇಹ ನೋಡ್ತಾರೆ, ದೇಹದ ಏನು ಹೇಳ್ತಾರೆ ಯೋಗ್ಯತೆಗಳನ್ನು, ಅಥವಾ ದೇಹ ಹೇಗಿದೆ, ಕಪ್ಪಿದೆಯೋ, ಬಿಳಿ ಇದೆ, ಹತ್ತಿರ ಇದೆ, ದಪ್ಪ ಇದೆ ಅಂದರೆ ದೇಹ ನೋಡುವಾಗಲೇ ಆ ದೇಹದ ಲಕ್ಷಣ ವರ್ಣನೆ ಮಾಡ್ತಾರೆ, ಇಲ್ಲ ದೂರ್ತಾರೆ ಅಲ್ವಾ. ಇದು ಲೌಕಿಕತೆ ಆಯಿತು. ಬಾಬಾ ಅಲೌಕಿಕ ಆತ್ಮಗಳಿಗೆ ಅಲೌಕಿಕತೆ ಕಾಣಬೇಕು ಅಂತ ಹೇಳ್ತಾರೆ. ऐसे मेरे फीचर्स बने व दर्पण में देखते हो जैसे स्थूल सूरत है, श्रृंगार से अगर सूरत में कोई देखे तो पहले विशेष अटेंशन बिंदी के ऊपर जाएगा. ಹೀಗೆ ಬಾಬಾ ಹೇಳ್ತಿದ್ದಾರೆ ನೋಡಿ, ಈಗ ಫೀಚರ್ ನೋಡಿದಾಗ ದರ್ಪಣದಲ್ಲಿ ಮುಖ್ಯವಾಗಿ ಶರೀರದ ಈ ಚಹರೆಯನ್ನು ಸ್ಥೂಲ ದರ್ಪಣದಲ್ಲಿ ನೋಡಿಕೊಂಡಾಗ ಎಲ್ಲ ಶೃಂಗಾರ ಮಾಡಿಕೊಂಡ್ರು ಕೂಡ ದರ್ಪಣದಲ್ಲಿ ಮುಖ ನೋಡಿದ ಕೂಡಲೇ ಗಮನ ಹೋಗೋದು ಮಸ್ತಕದಲ್ಲಿ ತಿಲಕ ಇಟ್ಟಿದೆವೋ ಇಲ್ಲೋ ಅಂತ. वैसे जो बिंदी स्वरूप में स्थित रहते हैं अर्थात अपने को इन धारणाओं के श्रृंगार से सजाते हैं, ऐसे श्रृंगारी हुई सूरत के तरफ देखते हुए सभी का ध्यान किस तरफ जाएगा. ಹೀಗೆ ಬಾಬಾ ಹೇಳ್ತಾರೆ ನಾವು ಬಿಂದು ಸ್ವರೂಪ ಅಥವಾ ಈ ಸ್ಥಿತಿಯಲ್ಲಿದ್ದಾಗ, ಅರ್ಥಾತ್ ನಾವು ಈ ಬಿಂದು ಸ್ವರೂಪದ ಧಾರಣೆ ಅಂದರೆ ಈ ಶೃಂಗಾರ ನಾವು ಆತ್ಮ ಮಾಡಿಕೊಂಡಾಗ ಈ ಶೃಂಗಾರಿತವಾದ ಚಹರೆಯಲ್ಲಿ ಎಲ್ಲರಿಗೂ ಕಾಣುವುದು ಆ ಬಿಂದು ಸ್ವರೂಪದ ಶೃಂಗಾರ ಕಾಣಬೇಕು. ಹೀಗಿದೆಯಾ ಎಂದು ಬಾಬಾ ಕೇಳ್ತಾರೆ. मस्तक में आत्मा बिंदु रूप है, ऐसे ही कोई भी आत्मा आप लोगों के सम्मुख जब आती है तो उन्हों के ध्यान आपके अविनाशी तिलक की तरफ आकर्षित हो. ಹೀಗೆ ಯಾವುದೇ ಆತ್ಮ ನಮ್ಮ ಸಮ್ಮುಖದಲ್ಲಿ ಬಂದಾಗ ಬಾಬಾ ಹೇಳ್ತಾ ಇದ್ದಾರೆ
ಅವರಿಗೆ ನಮ್ಮ ಮಸ್ತಕದಲ್ಲಿ ಅಂದರೆ ಈ ಶರೀರದ ಮಸ್ತಕದಲ್ಲಿ ಹೊಳಿತಾ ಇರುವ ಆತ್ಮದ ತಿಲಕ, ಈ ಅವಿನಾಶಿ ತಿಲಕದ ಬಳಿಗೆ ಅವರಿಗೆ ಆಕರ್ಷಣೆ ಆಗಬೇಕು ಅಂತಾರೆ ಬಾಬಾ. ಯಹ ಬಿ ತಬ್ ಹೋಗಾ ಜಬ್ ಸ್ವಯಂ ಸದಾ ತಿಲಕಧಾರಿ ಹೈ. ಹೀಗೆ ಅನ್ಯ ಆತ್ಮಗಳಿಗೆ ನಮ್ಮ ಮಸ್ತಕದ ಬಳಿಗೆ ತಿಲಕದ ಬಳಿಗೆ ಗಮನ ಆಕರ್ಷಣೆ ಯಾವಾಗ ಹೋಗ್ತದಂದ್ರೆ ನಾನು ಆ ತಿಲಕಧಾರಿ ಆಗಿದ್ದರೆ. तो अगर स्वयं ही तिलकधारी नहीं तो दूसरों को आपका अविनाशी तिलक दिखाई नहीं दे सकता. ಹೀಗೆ ನಾವು ಸ್ವಯಂ ತಿಲಕಧಾರಿ ಇಲ್ಲ ಎಂದರೆ ಅನ್ಯರಿಗೆ ಬಾಬಾ ಹೇಳ್ತಿದ್ದಾರೆ ನಮಗೆ ಅವಿನಾಶಿ ತಿಲಕ ಏನು ಕಾಣಿಸ್ಬೇಕು ಅದು ಅವರಿಗೆ ಕಾಣಲ್ಲ. ಯಾಕೆಂದರೆ ನಾವೇ ಆತ್ಮದ ಸ್ಮೃತಿಯ ಅವಿನಾಶಿ ತಿಲಕ ಇಟ್ಟುಕೊಂಡಿಲ್ಲ. जैसे बाप का बच्चों प्रति इतना स्नेह है जो सारी सृष्टि के आत्मा ये बच्चे होते हुए भी जिन्होंने प्रीति की रीति निभाई है वह प्रीत बुद्धि बने हैं. ऐसे प्रति की रीति निभाने वाले से प्रीत की रीति निभाने वाले से इतनी प्रीत की रीति निभाई है जो अन्य सभी आत्माओं को अल्पकाल का सुख प्राप्त होता है, लेकिन प्रीत की रीति निभाने वाले आत्माओं को सारे विश्व के सर्व सुख की प्राप्ति सदा काल के लिए होती है. ನೋಡಿ ಬಾಬಾ ಇಲ್ಲಿ ಎರಡು ಅನುಭವ ನಮಗೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೇಗೆ ಸೃಷ್ಟಿಯಲ್ಲಿ ಅನೇಕ ಆತ್ಮಗಳು ಪರಮಾತ್ಮನನ್ನು ಪ್ರೀತಿಸ್ತಾ ಇದ್ದಾರೆ. ಯಾರು ಸದಾ ಪರಮಾತ್ಮನ ಪ್ರೀತಿಯಲ್ಲಿದ್ದಾರೆ, ಪ್ರೀತಿಯ ರೀತಿಯಲ್ಲಿದ್ದಾರೆ, ಪ್ರೀತಿಯನ್ನು ನಿಭಾಯಿಸ್ತಿದ್ದಾರೆ, ಪ್ರೀತಿ ಬುದ್ಧಿ ಉಳ್ಳವರಿದ್ದಾರೆ. ಕೇವಲ ಪ್ರೀತಿ ನಿಭಾಯಿಸೋರು ಬೇರೆ, ಸದಾ ಪ್ರೀತಿಯಲ್ಲಿ ಜೋಡಣೆಯಾಗಿರೋರು ಬೇರೆ. ಯಾರು ಸದಾ ಪ್ರೀತಿಯಲ್ಲಿ ಜೋಡಣೆಯಲ್ಲಿದ್ದಾರೆ ಅವರ ಲಕ್ಷಣ ಬೇರೆ. ಅಲ್ಪ ಪ್ರೀತಿಯಲ್ಲಿರೋರಿಗೆ ಅಲ್ಪ ಕಾಲದ ಸುಖ, ಅಲ್ಪ ಕಾಲದ ಪ್ರಾಪ್ತಿ ಇರ್ತದೆ. ಯಾರು ಸದಾ ತಂದೆ ಪ್ರೀತಿಯನ್ನು ನಿಭಾಯಿಸ್ತಿರ್ತಾರೆ ಅವರಿಗೆ ಸರ್ವ ಪ್ರಕಾರದ ಪ್ರಾಪ್ತಿ ಸದಾ ಕಾಲಕ್ಕೆ ಆಗುತ್ತದೆ ಅಂತ ಹೇಳ್ತಾರೆ. सभी को मुक्ति धाम में बिठाकर प्रीत की रीति निभाने वाले बच्चों को विश्व का राज्य भाग्य प्राप्त कराते हैं. ಹೀಗೆ ಬಾಬಾ ಆ ಪ್ರೀತಿಯ ರೀತಿ ನಿಭಾಯಿಸುವಂತಹ ಮಕ್ಕಳಿಗೆ ಮುಕ್ತಿಧಾಮದಲ್ಲಿ ಕುಳ್ಳರಿಸಿ, ಮಕ್ಕಳಿಗೆ ಬಹಳ ಪ್ರೀತಿ, ಮಕ್ಕಳಿಗೆ ಕೆಲವು ಬಾರಿ ತುಂಬ ಖುಷಿ ಆಗ್ತಿರ್ತದೆ, ತುಂಬ ವಿಶೇಷವಾದಂಥ ಖುಷಿಯಲ್ಲಿರ್ತಾರೆ. ಅಂದರೆ ಬಾಬಾ ಮಕ್ಕಳನ್ನು ಪ್ರೀತಿ ಮಾಡ್ತಿರ್ತಾರೆ. ಈ ರೀತಿಯಾಗಿ ನಾವು ಪ್ರೀತಿ ಮಾಡಿದರೆ ಸ್ವಯಂ ಭಗವಂತನು ನಮ್ಮನ್ನು ಪ್ರೀತಿಸ್ತಾ ಇರ್ತಾರೆ. ಮಾತ್ರ ಅಲ್ಲ, ವಿಶ್ವರಾಜ್ಯ ಭಾಗ್ಯನೂ ಆ ಮಕ್ಕಳಿಗೆ ಬಾಬಾ ಪ್ರಾಪ್ತಿ ಮಾಡಿಸ್ತಾರೆ. ऐसे स्नेही बच्चों के सिवाय और कोई से भी सर्व संबंध से सर्व प्राप्ति का पार्ट नहीं. ಹೀಗೆ ಯಾರು ಸದಾ ಸ್ನೇಹಿ ಮಕ್ಕಳಿದ್ದಾರೆ ಅವರನ್ನೇ ಶಿವಬಾಬನ ಜೊತೆಗೆ ಸರ್ವ ಸಂಬಂಧದ ಸರ್ವ ಪ್ರಾಪ್ತಿಯ ಪಾತ್ರವನ್ನು ಅಭಿನಯಿಸ್ತಿರ್ತಾರೆ. ऐसे प्रीत निभाने वाले बच्चों के दिन रात गुणगान करते हैं. ಹೀಗೆ ಬಾಬನ ಜೊತೆಗೆ ಈ ಪ್ರಕಾರದ ಪ್ರೀತಿ ಸ್ನೇಹ ಇಟ್ಟುಕೊಂಡಂತಹ ಮಕ್ಕಳಿಗೆ ಸ್ವಯಂ ಭಗವಂತ ಆ ಮಕ್ಕಳ ಗುಣಗಾನ ಮಾಡ್ತಾ ಇರ್ತಾರೆ. ನನ್ನ ಮಕ್ಕಳು ಹೀಗೆ ಹೀಗೆ ಅಂತ. जिससे अति स्नेह होता है तो वहाँ उस स्नेह के लिए सभी के किनारे कर सभी कुछ उनको अर्पण करते हैं. ये स्नेह का सबूत. ಹೇಗೆ ಲೌಕಿಕದಲ್ಲಿ ಕೂಡ ಸ್ನೇಹಿತರು ಅಂದರೆ ಅವರಿಗೆ ತುಂಬ ಪ್ರೀತಿ ಮಾಡ್ತಾರೆ, ಎಲ್ಲರನ್ನು ಬದಿಗೊತ್ತಾರೆ, ಸ್ನೇಹಿತರನ್ನೇ ಬಹಳ ಪ್ರೀತಿ ಮಾಡ್ತಾರೆ, ಎಲ್ಲ ವಿಷಯಗಳನ್ನು ಸ್ನೇಹಿತರಿಗೆ ಹೇಳ್ತಾರೆ. ತನಗಿಲ್ಲದಿದ್ದರೂ ತನ್ನಲ್ಲಿರುವ ವಸ್ತುಗಳನ್ನು ಸ್ನೇಹಿತನಿಗೆ ಅಗತ್ಯ ಇದೆ ಅಂದರೆ ಕೊಟ್ಟುಬಿಡ್ತಾರೆ. ಅಷ್ಟು ಸ್ನೇಹವನ್ನು ನಿಭಾಯಿಸುವಂಥವರು ಕೂಡ ಇದ್ದಾರೆ. तो मुक्तिधाम में किनारे कर देते तो जैसे बाप स्नेह का प्रत्यक्ष सबूत दिखा रहे हैं वैसे अपने आप से पूछो सर्व संबंध सर्व आकर्षण करने वाली वस्तुओं को अपनी बुद्धि से किनारा किया है. ಹೇಗೆ ಶಿವಬಾಬ ನೋಡಿ ಇಂಥ ಸ್ನೇಹ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅಂದರೆ ಬಾಬಾ ಮುಕ್ತಿಧಾಮವೇ ಬದಿಗೊತ್ತಿ ಬಂದು ಮಕ್ಕಳಿಗೆ ಸ್ನೇಹ ಕೊಡ್ತಿದ್ದಾರೆ. ಮಕ್ಕಳ ಸ್ನೇಹಕ್ಕೆ ಭಗವಂತ ಅಷ್ಟು ತನ್ನತನವನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ನಾವು ಸಹ ಶಿವಬಾಬನಿಗೆ ಸರ್ವ ಸಂಬಂಧ ಸರ್ವ ಆಕರ್ಷಣೆಗಳ ವಸ್ತುಗಳನ್ನು ಬದಿಗೊತ್ತಿ ಬಾಬನ ಜೊತೆಗೆ ಆ ಪ್ರೀತಿ ಬುದ್ಧಿಯನ್ನು ಇಟ್ಕೊಂಡಿದ್ದೇವಾ ಅಥವಾ ಇದೇ ವಸ್ತು ವ್ಯಕ್ತಿಗಳ ಜೊತೆಗೆ ನಮ್ಮ ಪ್ರೀತಿ ಇದೆಯಾ? सर्व रूपों से सर्व संबंधों से हर रीति से सभी कुछ बाप को अर्पण किया है. ಸರ್ವ ರೂಪಗಳಿಂದ ಸರ್ವ ಸಂಬಂಧಗಳಿಂದ ಸರ್ವ ರೀತಿಯಿಂದ ನಾವು ನಮ್ಮನ್ನು
ಬಾಬನಿಗೆ ಸಮರ್ಪಣೆ ಮಾಡ್ಕೊಂಡಿದ್ದೇವಾ ಅಂತ ಬಾಬಾ ಕೇಳ್ತಾರೆ. ಯಾಕೆಂದರೆ ನಾವು ಕೊನೆಗೂ ಬಾಬನ ಜೊತೆಗೆ ಮನೆಗೆ ಹೋಗಬೇಕಾದ್ರೆ ಏನನ್ನ ತಗೊಂಡು ಹೋಗ್ತೇವೆ? ಬಾಬಾ ಕೊಟ್ಟಿರೋ ಪವಿತ್ರತೆಯ ಭವಿಷ್ಯ ಭಾಗ್ಯವನ್ನು ಮಾತ್ರ ತಾನೆ. ಈ ವಸ್ತು ವ್ಯಕ್ತಿ ವೈಭವಗಳೆಲ್ಲ ಎಲ್ಲಿರ್ತದೆ? ಇಲ್ಲೇ ಬಿಡ್ತೇವೆ. ಹೀಗಾಗಿ ಮುಂದೆ ಬಿಟ್ಟು ಹೋಗೋದನ್ನೇ ಮೊದಲೇ ಬಿಟ್ಟು ಪರಮಾತ್ಮನ ಜೊತೆಗೆ ನಾವು ಸ್ನೇಹದ ಸಂಬಂಧದಲ್ಲಿರಬೇಕಾಗಿದೆ. सिवाय बाप के कर्तव्य के 1 सेकंड भी और कोई व्यर्थ कार्य में अपना सहयोग तो नहीं देते हो. ಹೀಗೆ ಬಾಬನ ಕರ್ತವ್ಯದ ಹೊರತು, ಬಾಬನ ಸೇವೆಯ ಹೊರತು 1 ಸೆಕೆಂಡ್ ವ್ಯರ್ಥ ಕರ್ಮಕ್ಕೆ ಕೊಡುವುದಿಲ್ಲ ತಾನೆ ಅಂತ ಬಾಬಾ ಕೇಳ್ತಾರೆ. ನಿಮ್ಮನ್ನು ಪ್ರಶ್ನಿಸ್ಕೊಳ್ಳಿ, ಬಾಬನ ಸ್ನೇಹಿತರು ಸಹಯೋಗಿಗಳು ಅಂದರೆ ಬಾಬನ ಸೇವೆಯ ಹೊರತು 1 ಸೆಕೆಂಡು ವ್ಯರ್ಥಕ್ಕೆ ಕೊಡಲ್ಲ ಅವರು ಅಂತ ಹೇಳ್ತಾರೆ. अगर स्नेह अर्थात योग है तो सहयोग भी है. ಹೀಗೆ ಒಂದು ವೇಳೆ ಮಕ್ಕಳಿಗೆ ಸ್ನೇಹ ಇದೆ ಅಂದಾಗ, ಯೋಗ ಇದೆ, ಮಕ್ಕಳಿಗೆ ಬಾಬನ ಜೊತೆಗೆ ಸಂಬಂಧ ಇದೆ ಅಂದರೆ ಅವರು ಸಹಯೋಗಿ ಆಗಿರ್ತಾರೆ. ಸ್ನೇಹ ಅಂದರೆ ಯೋಗ, ಯೋಗ ಅಂದರೆ ಸಹಯೋಗ. तो जहाँ योग है वहाँ सहयोग है. एक बाप से ही योग है तो सहयोग भी एक के ही साथ है. ಹೀಗೆ ಎಲ್ಲಿ ಯೋಗ ಇದೆ ಅಲ್ಲಿ ಸಹಯೋಗ ಇದೆ. ಒಬ್ಬ ತಂದೆ ಜೊತೆಗೆ ಯೋಗ ಇರೋರಿಗೆ ಸಹಯೋಗ ಒಬ್ಬ ತಂದೆಯಿಂದ ಸದಾ ದೊರೆಯುತ್ತಾ ಇರುತ್ತದೆ. योगी अर्थात सहयोगी. तो सहयोग से योग को देख सकते हो, योग से सहयोग को देख सकते हो. ಹೀಗೆ ಬಾಬಾ ಹೇಳ್ತಾರೆ, ಯೋಗಿ ಅಂದ್ರೇ ಸಹಯೋಗಿ. ಹಾಗಾದರೆ ಸಹಯೋಗದಿಂದ ಯೋಗ ನೋಡ್ತಿರೋ ಅಥವಾ ಯೋಗದಿಂದ ಸಹಯೋಗ ನೋಡ್ತಿರೋ ಅಂತ ಬಾಬಾ ಕೇಳ್ತಾರೆ. अगर कोई भी व्यर्थ कर्म में सहयोगी बनते हो तो बाप के सदा सहयोगी हुए. ಹೀಗೆ ಬಾಬನ ಕಾರ್ಯದಲ್ಲಿ ನೀವು ಸಹಯೋಗದಲ್ಲಿ ಇಲ್ಲ, ವ್ಯರ್ಥ ಕರ್ಮದ ಸಹಯೋಗಿ ಇದ್ದೀರಿ ಅಂದರೆ ನೀವು ಬಾಬನ ಸಹಯೋಗಿ ಅಂತ ಅರ್ಥ ಆಗಲಿಲ್ಲ ತಾನೆ. जो पहला वायदा किया हुआ है उसको सदा स्मृति में रखते हुए हर कर्म करते हो कि भक्तों के मुआफिक कहाँ कहाँ बच्चे भी बाप से ठगी तो नहीं करते. ಹೀಗೆ ಮೊಟ್ಟ ಮೊದಲು ನಾವು ಬಾಬನ್ಗೆ ಏನು ವಾಯ್ದೆ ಮಾಡಿದ್ವಿ? ಬಾಬಾ ನೀನು ಬಂದರೆ ಸಾಕು, ಸದಾ ನಾನು ನಿನ್ನವಳಾಗಿರ್ತೇನೆ, ನಿನ್ನ ಕೈ ಹಿಡಿದು ನಡಿತೇನೆ ಅಂತ. ಆದರೆ ಬಾಬಾ ಹೇಳ್ತಿದ್ದಾರೆ, ಈಗ ನೀವೇನು ಮಾಡ್ತಿದ್ದೀರಾ? ಹಾಗೆ ನಿಮ್ಮ ಪ್ರತಿ ಕರ್ಮವನ್ನು ಚೆಕ್ ಮಾಡ್ಕೊಳ್ಳಿ. ಭಕ್ತರ ಹಾಗೆ ಆಶ್ವಾಸನೆ ಕೊಡೋದು ಮತ್ತೆ ಬಾಬನ್ನ ಮೋಸ ಮಾಡೋದು ಹೀಗೆ ಮಾಡ್ತಿಲ್ಲ ತಾನೆ. भक्तों को कहते हैं ना, भक्त ठगत हैं, तो आप लोग भी ठगत तो नहीं बनते. ಭಕ್ತರು ಹೇಳ್ತಾರೆ, ಸದಾ ನಿನ್ನ ಧ್ಯಾನದಲ್ಲಿರ್ತೇನೆ, ಸದಾ ನಿನ್ನನ್ನು ಜಪಿಸ್ತಾ ಇರ್ತೇನೆ ಅಂತೆಲ್ಲ ಹೇಳಿ ಬರ್ತಾರೆ, ಮತ್ತು ಮಾಡೋದೇ ಬೇರೆ. ಸರಿ ಮಾಡಲಿಕ್ಕೆ ಕೂತಿರ್ತಾರೆ, ನಾಲಿಗೆ ಜಪ ಮಾಡ್ತಿರ್ತದೆ, ಮನಸ್ಸಿಂದ ಏನೋ ಮಾಡ್ತಿರ್ತದೆ. ಇದು ಮೋಸ ತಾನೆ. ಹಾಗೆ ಭಕ್ತರ ಹಾಗೆ ನೀವು ಮೋಸ ಮಾಡ್ತಿಲ್ಲ ತಾನೆ. ಅಗರ್ ಮೇರೆ ಕೋ ಮೇರಾ ಸಮಜ್ ಕಾಮ್ ಮೇ ಲಗಾತೆ ಹೋ ತೋ ಠಗತ್ ಹುವೇನಾ. ನೀವು ನನ್ನವರು ಅಂತ ಹೇಳಿದಿರಿ, ನಿಮ್ಮ ಮನಸ್ಸು ನನ್ನ ಜೊತೆಗೆ ಅಂತ ಹೇಳಿದಿರಿ, ನನ್ನ ಸಹಯೋಗಿ ಅಂತ ಹೇಳಿ ನೀವು ಅನ್ಯಕಾರದಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸ್ತೀರಿ ಅಂದರೆ ಮೋಸ ತಾನಿದು. कहना एक और करना दूसरा, इसको क्या कहा जाता? ಹೇಳ್ತಿರೋದೊಂದು ಮಾಡ್ತಿರೋದು ಮತ್ತೊಂದು ಅಂದರೆ ಏನು ಹೇಳಾಗುತ್ತೆ ಇದಕ್ಕೆ? ಮೋಸ. कहते तो यही होना कि तन मन धन सब तेरा, जब तेरा हो गया फिर आपका उस पर अपना अधिकार कहाँ से आया? ನೀವು ಹೇಳ್ತಿರ್ತಾನೆ, ಬಾಬಾ ಈ ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಎಲ್ಲ ನಿನ್ನದು ಅಂತ ಹೇಳಿದ ಮೇಲೆ ನನ್ನದು ಎಂಬ ಅಧಿಕಾರ ನಿಮಗೆ ಎಲ್ಲಿಂದ ಬಂತು? जब अधिकार नहीं तो उसको अपनी मन मत से काम में कैसे लगा सकते? ಅಧಿಕಾರನೇ ಇಲ್ಲ ನಮ್ಮ ತನು ಮನ ಧನಕ್ಕೆ ಅಂದರೆ ಅದನ್ನು ಬಾಬಾ ಹೇಳ್ತಿದ್ದಾರೆ, ನಿಮ್ಮ ವ್ಯರ್ಥ ಕಾರ್ಯದಲ್ಲಿ ಅದನ್ನು ತೊಡಗಿಸ್ಲಿಕ್ಕೆ ಹೇಗೆ ಸಾಧ್ಯ? संकल्प को, समय को, श्वास को, ज्ञान धन को, स्थूल धन को अगर कोई भी एक खजाने को मन मत से व्यर्थ भी गंवाते हो तो ठगत नहीं हुए. ಹೀಗೆ ಬಾಬಾ ಹೇಳ್ತಾರೆ, ಸಂಕಲ್ಪ, ಸಮಯ, ಶ್ವಾಸ, ಧನ ಮತ್ತು ಈ ತನು ಅಥವಾ ಸ್ಥೂಲ ಧನ, ಬಾಬಾ ಹೇಳ್ತಾರೆ ಇವೆಲ್ಲ ಖಜಾನೆಗಳೇ. ನಿಮ್ಮ ಇಷ್ಟಾನುಸಾರವಾಗಿ ವ್ಯರ್ಥ ಕಾರ್ಯದಲ್ಲಿ ತೊಡಗಿಸ್ತೀರಿ ಅಂದರೆ ಇದು ಮೋಸ ತಾನೆ. जन्म जन्म के संस्कार वश हो जाते हैं. यह कहाँ तक रीति चलती रहेगी? ಇದು ಜನ್ಮ ಜನ್ಮಾಂತರದ ಸಂಸ್ಕಾರ ತಾನೆ. ನಿಮ್ಮಿಷ್ಟದಂತೆ ಅಥವಾ ಅನ್ಯರು ಮನುಷ್ಯರು ಹೇಳಿದಂತೆ ಮಾಡ್ತಾ ಬರೋದು ಇದು ನಮ್ಮ ಈ ಪ್ರಕಾರದ ಸಂಸ್ಕಾರ. ಇದೇ ರೀತಿ ಈಗಲೂ ನಡೀತಿದ್ದೀರಿ.
जो बात स्वयं को भी प्रिय नहीं लगती तो सोचना चाहिए, जो मुझे ही प्रिय नहीं लगती वह बाप को प्रिय कैसे लग सकते। ಹೀಗೆ ಯಾವ ವಿಷಯ ನನಗೆ ಇಷ್ಟ ಆಗಲ್ಲ ಯೋಚನೆ ಮಾಡಿ ಅದು ಪರಮಾತ್ಮನಿಗೆ ಹೇಗೆ ಇಷ್ಟ ಆಗುತ್ತೆ। सदा स्नेही के प्रति जो अति प्रिय चीज होती है वही दी जाती है। ಹೇಗೆ ನೋಡಿ, ಸ್ನೇಹಿತನಿಗೆ ಯಾವ ವಸ್ತು ಇಷ್ಟ ಆಗುತ್ತೋ ಅದನ್ನೇ ಕೊಡ್ತಾರೆ ತಾನೆ ಫ್ರೆಂಡ್ಸ್ ಎಲ್ಲ। तो अपने आप से पूछो कि कहाँ तक प्रीत की रीति निभाने वाले बने हैं। ಹೀಗೆ ನಾವು ನಮ್ಮನ್ನು ಪ್ರಶ್ನಿಸ್ಕೊಳ್ಬೇಕಾಗಿದೆ, ನಾವು ಎಷ್ಟು ಪರ್ಸೆಂಟೇಜಲ್ಲಿ ಬಾಬನ ಪ್ರೀತಿಯ ರೀತಿಯನ್ನು ನಿಭಾಯಿಸೋರಾಗಿದ್ದೇವೆ। अपने को सदा हाइस्ट और होलिस्ट समझकर चलते हो। ಈ ರೀತಿಯಾಗಿ ಒಬ್ಬ ತಂದೆ ಜೊತೆಗೆ ಪ್ರೀತಿಯಲ್ಲಿರೋರು ಹಾಯಿಸ್ಟ್ ಮತ್ತು ಹೋಲಿಯೆಸ್ಟ್ ಆಗಿದ್ದಾರೆ, ಹೀಗೆ ತಿಳ್ಕೊಂಡಿದ್ದೀರಾ। जो हाइस्ट समझकर चलते हैं उनका एक एक कर्म एक एक बोल इतना ही हाइस्ट होता है जितना बाप हाइस्ट अर्थात ऊंचे ऊंचे हैं। ಹೀಗೆ ಯಾರು ತಮ್ಮನ್ನು ಹಾಯಿಸ್ಟ್ ಎಂದು ತಿಳಿದು ನಡೀತಾರೆ, ಯಾಕೆಂದರೆ ಈಗ ಪರಮಾತ್ಮನ ಮಕ್ಕಳು ಬ್ರಾಹ್ಮಣರಂದರೆ ಹಾಯಿಸ್ಟ್, ಹೀಗೆ ತಮ್ಮನ್ನು ಒಂದೊಂದು ಕರ್ಮ ಒಂದೊಂದು ಮಾತು ಹಾಯಿಸ್ಟ್ ಅಂತ ತಿಳ್ಕೊಂಡ್ರೆ ಅರ್ಥಾತ್ ಬಾಪ್ ಸಮಾನೇ ಆಗಿರ್ತಾರೆ। ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಹಾಗೇನೆ ಅವರ ಮಾತು ವರ್ತನೆ ಇರ್ತದೆ। बाप की महिमा गाते हैं ना, ऊंचा उनका नाम, ऊंचा उनका दाम, ऊंचा उनका काम। ಬಾಬನ ಮಹಿಮೆ ಇದೆ ತಾನೆ। ಪರಮಾತ್ಮ ಅಂದರೆ ಅವರು ಇರುವ ಸ್ಥಾನ, ಅವರ ಕರ್ತವ್ಯ ಅಥವಾ ಅವರ ಮಹಿಮೆ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಅಂತ ವರ್ಣಿಸ್ತಾರೆ। तो जो हाइस्ट है वह भी सदा अपने ऊंच नाम, ऊंच धाम, ऊंच काम में तत्पर हो। ಹೀಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ಅಂದರೆ ಮಕ್ಕಳ ಬಾಬಾ ಹೇಳ್ತಾರೆ ಶ್ರೇಷ್ಠ ನಾಮ, ಶ್ರೇಷ್ಠ ಧಾಮ, ಶ್ರೇಷ್ಠ ಕರ್ತವ್ಯದಲ್ಲಿ ಅವರು ನಿರತರಾಗಿರ್ತಾರೆ। कोई भी नीचाई का कार्य कर ही नहीं सकते, ಎಂದಿಗೂ ಎಂದಿಗೂ ನೀಚ ಕರ್ಮ ಪಾಪ ಕರ್ಮ ಮಾಡುವುದೇ ಇಲ್ಲ। जैसे महान आत्मा जो बनते हैं वह कभी भी किसी के आगे झुकते नहीं हैं। ಹೇಗೆ ಮಹಾತ್ಮರು ನೋಡಿ, ಅವರು ಎಂದಿಗೂ ಭಕ್ತರ ಮುಂದೆ ಯಾರ ಮುಂದೆ ತಲೆ ಬಾಗಲ್ಲ। तो उनके आगे सभी झुकते हैं, तब उनको महानात्मा कहा जाता। ಅವ್ರ ಮುಂದೆ ಎಲ್ಲ ಭಕ್ತರು ತಲೆ ಬಾಗ್ತಾರೆ, ಅದಕ್ಕೋಸ್ಕರ ಅವರಿಗೆ ಮಹಾನಾತ್ಮ ಅಂತ ಕರೀತಾರೆ। तो आजकल के ऐसे महान आत्माओं से भी महान श्रेष्ठ आत्माएं जो बाप की चिन्ह हुई आत्माएं हैं, विश्व के राज्य अधिकारी है, बाप के वर्षे का अधिकारी है, विश्व कल्याणकारी है। ऐसे आत्माएं कहाँ भी कोई भी परिस्थिति में तो माया के भिन्न भिन्न आकर्षण करने वाले रूपों में क्या अपने को आपको झुका सकते हैं। बाबा ಹೇಳ್ತಿದ್ದಾರೆ, ವಿಶ್ವದ ಮಹಾನ್ ಆತ್ಮಗಳೆಂದರೆ ಯಾರಿಗೂ ತಲೆ ಬಾಗಲ್ಲ, ಭಕ್ತರವರಿಗೆ ತಲೆ ಬಾಗ್ತಾರೆ। ಹಾಗೆ ಇಂದು ಬಾಬಾ ಹೇಳ್ತಾರೆ ನೀವು ಮಹಾನ್ ಆತ್ಮಗಳು, ಮಹಾನ್ ಬಾಬಾ ಹೇಳ್ತಾರೆ ಶ್ರೇಷ್ಠಾತ್ಮಗಳು, ಕೋಟ್ಯಾಂತರ ಆತ್ಮಗಳಲ್ಲಿ ಶ್ರೇಷ್ಠಾತ್ಮ ಅಂತ ಪರಮಾತ್ಮ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ। ಮುಂದೆ ವಿಶ್ವ ಮಹಾರಾಜರ ಅಧಿಕಾರ ಪಡೆದುಕೊಳ್ಳುವಂಥವ್ರು, ಪರಮಾತ್ಮನಿಂದ ಸರ್ವ ಪ್ರಕಾರದ ಭಾಗ್ಯದ ಅಧಿಕಾರ ಪಡ್ಕೊಳ್ಳೋರು, ವಿಶ್ವ ಕಲ್ಯಾಣಕಾರಿ ಆತ್ಮಗಳಂತ ಮಹಿಮೆ ಮಾಡಲ್ಪಟ್ಟಂಥ ಆತ್ಮಗಳು ನೀವು ಯಾವುದೇ ಪ್ರಕಾರದ ಮಾಯೆ ತರುವ ಸಂದರ್ಭ ಪರಿಸ್ಥಿತಿಗಳ ಆಕರ್ಷಣೆಗೆ ತಲೆಬಾಗೋರು ಇಲ್ಲ ತಾನೇ ಅಂತ ಬಾಬಾ ಕೇಳ್ತಾರೆ। आजकल के कहलाने वाले आत्माओं ने तो आप महान आत्माओं की ಕಾಪಿ की हैं। ಈ ಕಲಿಯುಗ ಜಗತ್ತಿನಲ್ಲಿ ಮಹಾತ್ಮರಂತೇನಿದ್ದಾರಲ್ಲ ಅವರು ಬಾಬಾ ಹೇಳ್ತಾರೆ ನಿಮ್ಮ ಕಾಪಿಯವರು ಮಾಡಿ ಮಹಾತ್ಮ ಎನಿಸ್ಕೊಂಡಾರೆ। तो ऐसे श्रेष्ठ आत्माएं कहाँ भी किसी ರೀತಿ झुक नहीं सकते। ಇಂಥ ಶ್ರೇಷ್ಠ ಆತ್ಮಗಳು ಅವರು ಎಂದಿಗೂ ಯಾವುದೇ ಪ್ರಕಾರದ ಮಾಯೆಯ ಪರಿಸ್ಥಿತಿಗಳಿಗೆ ಅವರು ತಲೆ ಬಾಗುವುದಿಲ್ಲ। वे झुकाने वाले हैं न कि झुकने वाले, कैसा भी माया का फोर्स हो लेकिन झुक नहीं सकते। ಅವರು ತಲೆ ಬಾಗಿಸೋರಾಗ್ತಾರೆ ಹೊರತು ತಲೆ ಬಾಗೋರಾಗಲ್ಲ। ಮಾಯೆ ಎಷ್ಟೇ ಫೋರ್ಸ್ ಆಗಿ ಬರಲಿ ಆದರೆ ಅವರು ಎಂದಿಗೂ ಮಾಯೆಗೆ ತಲೆ ಬಾಗಲ್ಲ। ऐसे माया को सदा झुकाने वाले बने हो कि कहाँ कहाँ झुक कर के भी दिखाते हो। ಹೀಗೆ ಮಾಯೆಗೆ ಬಾಗಿಸೋರಾಗಿದ್ದೀರೋ ಅಥವಾ ಕೆಲವು ಬಾರಿ ಮಾಯೆಗೆ ಬಾಗೋರಾಗಿದ್ದೀರೋ। जब अभी से सदा झुकाने की स्थिति में स्थित रहेंगे, ऐसे श्रेष्ठ संस्कार अपने में भरेंगे, तब तो ऐसे हाइस्ट पद के प्राप्त करेंगे जो सत्युग में प्रजा
ಸ್ವಮಾನ್ ಸೆ ಝುಕೇಗೆ ಅವ್ರ ದ್ವಾಪರ ಮೇ ಭಿಕಾರಿ ಹೋ ಝುಕೇಗೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈಗಿನಿಂದಲೇ ಮಾಯನ್ನ ಬಾಗಿಸೋ ಸ್ಥಿತಿಯಲ್ಲಿ ಸ್ಥಿತರಾದಾಗ ಬಾಬಾ ಹೇಳ್ತಾರೆ, ಇಂಥ ಶ್ರೇಷ್ಠ ಸಂಸ್ಕಾರ ತುಂಬಿಸಿಕೊಂಡ್ರೆ ನಿಮಗೆ ನಾಳೆ ಭವಿಷ್ಯದಲ್ಲಿ ಶ್ರೇಷ್ಠ ಪದಿ ಪ್ರಾಪ್ತಿಯಾಗುತ್ತೆ. ಆಗ ಸತ್ಯುಗದಲ್ಲಿ ನಿಮ್ಮ ಪ್ರಜೆಗಳು ತುಂಬ ಗೌರವದಿಂದ ನಿಮಗೆ ತಲೆ ಬಾಗ್ತಾರೆ. ದ್ವಾಪರಯುಗದಲ್ಲಿ ನಿಮ್ಮ ಪ್ರಜೆಗಳು ಬೇಡುವವರಾಗಿ ತಲೆ ಬಾಗ್ತಾರೆ. तो आप लोगों के यादगारों के आगे भक्त भी झुकते रहते हैं. ಹೀಗೆ ಭಕ್ತಿ ಮಾರ್ಗದಲ್ಲಿ ನಿಮ್ಮ ಚಿತ್ರಗಳ ಮುಂದೆ, ದೇವತೆಗಳ ಆ ಚಿತ್ರಗಳ ಮುಂದೆ ಕೂಡ ಭಕ್ತರು ತಲೆ ಬಾಗ್ತಾ ಇರ್ತಾರೆ. ಕೇವಲ ತಲೆ ಬಾಗಲ್ಲ, ಉದ್ದ ನಮಸ್ಕಾರ, ಅಡ್ಡ ನಮಸ್ಕಾರ, ಉರುಳು ಸೇವೆ ಏನೆಲ್ಲ ಮಾಡ್ತಾರೆ, ಎಷ್ಟು ಗೌರವ ಕೊಡ್ತಾರೆ ದೇವತೆಗಳಿಗೆ. अगर यहाँ अभी माया के आगे झुकने के संस्कार समाप्त ना किए, थोड़ी भी झुकने के संस्कार रह गई, तो फिर झुकने वाले झुकते रहेंगे और झुकाने वाले के आगे सदा झुकते रहेंगे. ಹೀಗೆ ಬಾಬಾ ಹೇಳ್ತಾರೆ, ಈಗಲೂ ನೀವು ಮಾಯೆಗೆ ತಲೆ ಬಾಗುವ ಸಂಸ್ಕಾರ ಸಮಾಪ್ತಿ ಆಗಿಲ್ಲ. ಸ್ವಲ್ಪ ಆದರೂ ನೀವು ಬಾಗುವ ಸಂಸ್ಕಾರ, ಮಾಯೆಗೆ ಬಾಗುವ ಸಂಸ್ಕಾರ ಇಟ್ಕೊಂಡಿದ್ದೀರಿ ಅಂದರೆ ನೀವು ಮುಂದೆ ಬಾಬಾ ಹೇಳ್ತಾರೆ, ಮುಂದಕ್ಕೂ ಕೂಡ ನೀವು ತಲೆ ಬಾಗೋರೇ ಆಗ್ತಿರೋ ಹೊರತು ತಲೆ ಬಾಗಿಸೋರಾಗೋದಿಲ್ಲ. ಲಕ್ಷ್ಯ ಕ್ಯಾ ರಖಾ ಹೈ, झुकने का झुकाने का. ನಿಮ್ಮ ಗುರಿ ಏನಿದೆ? ನೀವೇ ತಲೆ ಬಾಗೋರು ಮಾಯೆಗೆ ತಲೆ ಬಾಗೋರೆ ಆಗ್ತೀರಾ, ಎನಿ ಕಾಲ ತಲೆ ಮಾಯೆಗೆ ಬಾಗಿಸೋರಾಗ್ತೀರಾ? जो अपनी ही रची हुई परिस्थिति के आगे झुक जाते हैं उनको हाइस्ट कहेंगे. ಹೀಗೆ ಯಾರು ತಮ್ಮ ಸಂಸ್ಕಾರದಿಂದಲೇ ಬಂದಿರೋ ಪರಿಸ್ಥಿತಿಗಳಿಗೆ ತಲೆ ಬಾಗ್ತಾರೆ ಅಂದರೆ ಅವರಿಗೆ ಹಾಯಿಸ್ಟ್ ಅಂತ ಕರೆಯಲಾಗುತ್ತಾ ಅಂತ ಬಾಬಾನ ಪ್ರಶ್ನೆ. ಜಬ್ ತಕ್ ಹಾಯಿಸ್ಟ್ ನಹಿ ಬನೆ ತಬ್ ತಕ್ ಹೋಲಿಯಸ್ಟ್ ಬಿ ನಹಿ ಬನ್ ಸಕ್ತೆ. ಹೀಗೆ ಮಕ್ಕಳು ಎಲ್ಲಿವರೆಗೆ ಹಾಯಿಸ್ಟ್ ಆಗಲ್ಲ ಅಲ್ಲಿವರೆಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ನೀವು ಹೋಲಿಸ್ಟ್ ಆಗಲ್ಲ. ಜೈಸೆ आपके भविष्य यादगारों का गायन है संपूर्ण निर्विकारी, तो इसको ही होलियस्ट कहा जाता. ಹೇಗೆ ಬಾಬಾ ಹೇಳ್ತಿದ್ದಾರೆ, ಭವಿಷ್ಯ ಯಾದಗಾರ್ ಚಿತ್ರಗಳಂದ್ರೆ ಯಾವುದು? ದೇವತಾ ಚಿತ್ರಗಳಲ್ಲಿ ವರ್ಣನೆ ಇದೆ ಸಂಪೂರ್ಣ ನಿರ್ವಿಕಾರಿ ದೇವತೆಗಳು ಎಂದರೆ ಸಂಪೂರ್ಣ ನಿರ್ವಿಕಾರಿತನಕ್ಕೆ ಹೇಳಲಾಗುತ್ತೆ ಹೋಲಿಯಸ್ಟ್. तो संपूर्ण निर्विकारी अर्थात किसी भी परसेंटेज में कोई भी विकार तरफ आकर्षण न जाए, वह उनके वशीभूत न हो. ಹೀಗೆ ಸಂಪೂರ್ಣ ನಿರ್ವಿಕಾರಿ ಅಂದ್ರೇ ಪರ್ಸೆಂಟೇಜ್ನಲ್ಲಿ ಕೂಡ ವಿಕಾರಗಳ ಬಳಿಗೆ ಆಕರ್ಷಣೆನೂ ಆಗಲ್ಲ, ವಶೀಭೂತನೂ ಆಗಲ್ಲ. ಸ್ವಲ್ಪ ಆಕರ್ಷಣೆ ಆಗಿತ್ತು ಅಂತಲೇ ಇಲ್ಲ. अगर स्वप्न में भी किसी भी प्रकार विकार के वश किसी भी परसेंटेज में होते हो तो संपूर्ण निर्विकारी कहेंगे. ಹೀಗೆ ಸ್ವಪ್ನದಲ್ಲಿ ಕೂಡ ಮಕ್ಕಳಿಗೆ ವಿಕಾರಗಳ ಆಕರ್ಷಣೆಯ ವಶೀಭೂತ ಆಗ್ತೀರಿ ಅಂದರೆ ಬಾಬಾ ಹೇಳ್ತಾರೆ, ಸ್ವಪ್ನದಲ್ಲಿ ಕೂಡ ಯಾವುದೇ ಪ್ರಕಾರದ ವಿಕಾರಕ್ಕೆ ವಶೀಭೂತರಾದರೆ ಅವರು ಸಂಪೂರ್ಣ ನಿರ್ವಿಕಾರಿಗಳ ಹೌದಾ? अगर स्वप्न दोष भी है वह संकल्प में भी विकार वशीभूत है तो कहेंगे विकारों से परे नहीं हुए. ಸ್ವಪ್ನದಲ್ಲಿ ಕೂಡ ವಿಕಾರ ಸ್ವಪ್ನಗಳು, ಸಂಕಲ್ಪದಲ್ಲಿ ಕೂಡ ವಿಕಾರಗಳ ವಶೀಭೂತ ಇದೆ ಎಂದರೇ ಬಾಬಾ ಹೇಳ್ತಾರೆ ಅವರು ವಿಕಾರಗಳಿಂದ ಭಿನ್ನರಾಗಿಲ್ಲ. ऐसे संपूर्ण पवित्र निर्विकारी अपने को बना रहे हो व बन गए हो. ಹೀಗೆ ನೀವು ನಿಮ್ಮನ್ನ ಸಂಪೂರ್ಣ ಬಾಬಾ ಹೇಳ್ತಿದ್ದಾರೆ ಪವಿತ್ರರು ನಿರ್ವಿಕಾರಿಗಳಾಗಿದ್ದೀರೋ ಆಗ್ತಾ ಇದ್ದೀರೋ ಅಂತ ಕೇಳ್ತಾರೆ. जिस समय लास्ट बिगुल बजेगा उस समय बनेंगे. ಹೀಗೆ ನಿರ್ವಿಕಾರಿಗಳು ಕೊನೆಯ ಬೆಲ್ ಹಾಕ್ತಾರಲ್ಲ, ಇನ್ನು ಮನೆಗೆ ಹೋಗಬೇಕು ಅಂತ, ಆವಾಗ ನೀವು ಪವಿತ್ರರು ನಿರ್ವಿಕಾರಿಗಳಾಗ್ತೀರಾ. अगर कोई बहुत समय से ऐसी स्थिति में स्थित नहीं रहता तो ऐसे आत्माओं का फिर गायन भी अल्पकाल का ही होता है. ಹೀಗೆ ಬಾಬಾ ಹೇಳ್ತಾರೆ, ಯಾರು ಒಂದು ವೇಳೆ ಬಹು ಸಮಯದಿಂದ ನಿರ್ವಿಕಾರಿ ಸ್ಥಿತಿಯಲ್ಲಿಲ್ಲ ಎಂದರೆ ಅಂಥ ಆತ್ಮಗಳಿಗೆ ಬಾಬಾ ಹೇಳ್ತಿದ್ದಾರೆ ಮಹಿಮೆ ಕೂಡ ಅಲ್ಪಕಾಲದ್ದೇ ಆಗಿರುತ್ತೆ. ऐसे नहीं समझना कि लास्ट में फास्ट जाकर इसी स्थिति को पा लेंगे. ಆದರೆ ಎಂದಿಗೂ ಹೀಗೆ ತಿಳ್ಕೊಳ್ಬೇಡಿ, ನಾನು ಲಾಸ್ಟಿಗೆ ಫಾಸ್ಟ್ ಹೋಗಿ ನಿರ್ವಿಕಾರ ಸ್ಥಿತಿಯನ್ನು ಪಡಿತೇನೆ ಅಂತ ಭಾವಿಸಬೇಡಿ ಅಂತ ಹೇಳ್ತಾರೆ ಬಾಬಾ. तो बहुत समय जो गायन है उसको भी स्मृति में रखते हुए अपनी स्थिति को होलिएस्ट और हाइस्ट बनाओ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಲಾಸ್ಟ್ ಸಮಯದ ಸ್ಥಿತಿ ಏನಿರಬೇಕು ಎಂಬುದನ್ನು
ಗಮನದಲ್ಲಿಟ್ಟುಕೊಂಡು ಬಹು ಸಮಯದಿಂದ ನಿರ್ವಿಕಾರಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಬೇಕಾಗಿದೆ. ಇದಕ್ಕೇನೆ ಬಾಬಾ ಹೇಳ್ತಾರೆ ಹೋಲಿಯೆಸ್ಟ್ ಮತ್ತು ಹೈಯೆಸ್ಟ್ ಅಂತ ಹೇಳ್ತಾರೆ. ಅತಿ ಎತ್ತರವಾದ ಸ್ಥಿತಿ ಮತ್ತು ಸಂಪೂರ್ಣ ಪರಮ ಪವಿತ್ರವಾದ ಸ್ಥಿತಿ ಅಂತ ಕರೀತಾರೆ. कोई भी संकल्प कर्म करते हो तो पहले चेक करो कि जैसा ऊंच नाम है वैसा ऊंच काम है. ಹೀಗೆ ಯಾವುದೇ ಸಂಕಲ್ಪ ಮತ್ತು ಕರ್ಮ ಮಾಡುವ ಪೂರ್ವದಲ್ಲಿ ಚೆಕ್ ಮಾಡಿಕೊಳ್ಳಿ, ಇಂಥ ಶ್ರೇಷ್ಠವಾದ ಹೆಸರು ಮತ್ತು ಕಾರ್ಯ ನಾನು ಮಾಡುತ್ತಿದ್ದೇನಾ. अगर नाम ऊंचा और काम नीचा तो क्या होगा, अपने नाम को बदनाम करते हो. ಯಾಕೆಂದರೆ ಹೆಸರು ಬಹಳ ಶ್ರೇಷ್ಠ ಇದೆ ಪರಮಾತ್ಮನ ಮಕ್ಕಳು ಅಂತ, ಆದರೆ ಕೆಲಸ ನೋಡಿದರೆ ಕನಿಷ್ಠ ಮಟ್ಟದಲ್ಲೇ ಮಾಡ್ತಿದ್ದೀರಿ ಅಂದರೆ तो ऐसे कोई भी काम नहीं हो जो लक्ष्य रखकर ऐसे लक्षण अपने में धारण करो. ಹೀಗೆ ಇಂಥ ಕೆಲಸ ಯಾವುದು ಮಾಡಬಾರ್ದು ಬಾಬನ ಮಕ್ಕಳು. ನಿಮ್ಮ ಗುರಿ ಹೇಗಿದೆಯೋ, ಎಷ್ಟು ಎತ್ತರ ಮಟ್ಟದಲ್ಲಿದೆಯೋ ಅದರಂತೆ ಲಕ್ಷಣಗಳನ್ನು ಧಾರಣೆ ಮಾಡಿರಿ. जैसे दूसरे लोगों को समझाते हो कि अगर ज्ञान के विरुद्ध कोई भी चीज़ स्वीकार करते हो तो ज्ञानी नहीं अज्ञानी कहलाते जाएंगे. ಹೇಗೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ, ಜ್ಞಾನಿಗಳು ಜ್ಞಾನದ ವಿರುದ್ಧ ವಸ್ತುಗಳನ್ನು ಸ್ವೀಕಾರ ಮಾಡ್ತೀರಿ ಅಂದರೆ ಜ್ಞಾನಿ ಅಂತ ಹೇಳಲ್ಲ, ಅಜ್ಞಾನಿ ಎಂದೇ ಕರೀತಾರೆ. अगर एक बार भी कोई नियम को पूरी रीति से पालन नहीं करते हैं तो कहते हो ज्ञान के विरुद्ध किया. ಒಂದು ವೇಳೆ ಯಾವಾಗೋ ಒಂದು ಚಿಕ್ಕ ತಪ್ಪು ನೀವು ಮಾಡಿದ್ರಿ ಅಂದರೆ ಜ್ಞಾನದ ವಿರೋಧ ಯಾವಾಗೋ ಮಾಡಿರ್ತೀರಿ, ಆದರೂ ಹೇಳಾಗುತ್ತೆ ಇವರು ಜ್ಞಾನಕ್ಕೆ ವಿರೋಧಿಗಳೇ ಅಂತ. तो अपने आप से भी ऐसे ही पूछो कि अगर कोई भी साधारण संकल्प करते हैं तो क्या हाइस्ट कहा जाएगा. ಅದೇ ರೀತಿಯಾಗಿ ನಾವು ನಮ್ಮನ್ನೇ ಪ್ರಶ್ನಿಸ್ಕೊಳ್ಬೇಕಾಗಿದೆ, ಒಂದು ವೇಳೆ ನನ್ನ ಸಂಕಲ್ಪಗಳು ಸಾಧಾರಣವಾಗಿ ನಡೀತದೆ ಎಂದರೆ ನಿಮಗೆ ಹಾಯಿಸ್ಟ್ ಎಂದು ಹೇಳಲಾಗುತ್ತಾ. तो संकल्प भी साधारण ना हो, जब संकल्प श्रेष्ठ हो जाएंगे तो बोल और कर्म ऑटोमेटिकली श्रेष्ठ हो जाएंगे. ಹೀಗೆ ಮಕ್ಕಳ ಸಂಕಲ್ಪ ಸಾಧಾರಣ ಇರಬಾರದು. ಸಂಕಲ್ಪ ಯಾವಾಗ ಶ್ರೇಷ್ಠ ಆಗುತ್ತೆ, ಮಾತು ಕರ್ಮನ ಆಟೋಮೆಟಿಕಲಿ ಶ್ರೇಷ್ಠವಾಗುತ್ತದೆ. ऐसे अपने को ಹೋಲಿಯೆಸ್ಟ್ और हाइस्ट ಸಂಪೂರ್ಣ ನಿರ್ವಿಕಾರಿ ಬನಾವು. ಈ ರೀತಿಯಾಗಿ ನಾವು ಪರಮಾತ್ಮನ ಮಕ್ಕಳು ಎಂದರೆ ಹೋಲಿಯೆಸ್ಟ್, हाइस्ट ಹಾಗೂ ಸಂಪೂರ್ಣ ನಿರ್ವಿಕಾರಿ ಸ್ಥಿತಿಯನ್ನು ರೂಪಿಸ್ಕೋಬೇಕು. विकार का नाम निशान ना हो, जब नाम निशान ही नहीं तो फिर काम कैसे होगा. ಮಕ್ಕಳಲ್ಲಿ ಪಂಚವಿಕಾರಗಳ ಹೆಸರು ಕುರುಹು ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಇಲ್ವೇ ಇಲ್ಲ ಅಂದಾಗ ಅಲ್ಲಿ ಆ ವಿಕಾರ ಕರ್ಮಗಳು ಹೇಗೆ ನಡೀತವೆ. जैसे भविष्य में विकार का नाम निशान नहीं होता, ऐसे ही हाइस्ट और होलियेस्ट अभी से बनाओ. ಹೇಗೆ ಸತ್ಯುಗ ಸ್ವರ್ಗದಲ್ಲಿ ದೇವತೆಗಳಿಗೆ ಪಂಚವಿಕಾರ ದೇಹಾಭಿಮಾನ ಎಂದರೆ ಗೊತ್ತಿರೋದಿಲ್ಲ ಅಂತ, ಅಷ್ಟು ಹೈಯೆಸ್ಟ್ ಸ್ಟೇಜಿಗೆ ದೇವತಾ ಅಂತ ಕರೆಯಲಾಗುತ್ತೆ. ಆ ದೇವತಾ ಪದವಿಯನ್ನು ಹೊಂದುವಂಥವ್ರು ಈಗ ನೀವು ಹೈಯೆಸ್ಟ್ ಮತ್ತು ಹೋಲಿಯೆಸ್ಟ್ ಈಗಲೇ ಆಗಬೇಕು ಅಂತಾರೆ ಬಾಬಾ. ತಬ ಅನೇಕ ಜನ್ಮ ಚಲ್ತೆ रहेंगे. ಈ ಒಂದು ಜನ್ಮದಲ್ಲಿ ನಾವು ಹೋಲಿಯೆಸ್ಟ್ ಮತ್ತು ಹೈಯೆಸ್ಟ್ ಆದರೆ ಈ ಪ್ರತಿಫಲ ಅನೇಕ ಜನ್ಮಗಳವರೆಗೆ ನಡೀತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ ಐಸೆ ಉಂಚ ನಾಮ ರುಂಚ ಕಾಮ್ ಕರ್ನೆ ವಾಲೋಂಕೋ ನಮಸ್ತೆ. ಹೀಗೆ ಇಂಥ ಶ್ರೇಷ್ಠ ಹೆಸರಿನನುಸಾರವಾಗಿ ಶ್ರೇಷ್ಠ ಕಾರ್ಯತ ಕರ್ತವ್ಯ ಮಾಡುವಂತಹ ಮಕ್ಕಳಿಗೆ ನಮಸ್ತೆ. ಅಚ್ಚಾ ಬಾಪ್ ದಾದಾರವರಿಗೆ ಶ್ರೇಷ್ಠ ಕರ್ತವ್ಯದಲ್ಲಿರುವಂತಹ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ಸ್ ಬಾಬಾ, ಧನ್ಯವಾದ ಬಾಬಾ. ಮೇರಾ ಬಾಬಾ, ಪ್ಯಾರಾ ಬಾಬಾ, ಮೀಠಾ ಬಾಬಾ. ಓಂ ಶಾಂತಿ. ಈ ದಿನ ಬಾಬಾ ಮುಖ್ಯವಾಗಿ ನಮಗೆ ನೆನಪು ಮಾಡಿಸ್ತಿದ್ದಾರೆ, ಮಕ್ಕಳ ಚಹರೆಯಲ್ಲಿ ಫ್ಯೂಚರ್ ಕಾಣಬೇಕಾಗಿದೆ. ಅದಕ್ಕಾಗಿ ಚಹರೆಯಲ್ಲಿ ಮೊದಲೇನು ಕಾಣಬೇಕು, ಈಗ ಸಂಗಮಯುಗದಲ್ಲಿ ಪರಮಾತ್ಮನ ಸ್ನೇಹಿಗಳು ಅಂತ ಕಾಣಬೇಕು. ಪರಮಾತ್ಮನನ್ನು ಪ್ರೀತಿಸೋರು, ಇವರಿಗೆ ಪರಮಾತ್ಮ ಪ್ರೀತಿಸ್ತಾ ಇರ್ತಾರೆ. ಇದನ್ನೇ ಅನುಭವ ಮಾಡ್ತಾ ಮಾಡ್ತಾ ಮಕ್ಕಳು ಏನಾಗಬೇಕು, ಹೋಲಿಯೆಸ್ಟ್ ಆಗಬೇಕು, ಹೈಯೆಸ್ಟ್ ಆಗಬೇಕು. ಅದು ಈಗಲೇ ಆಗಬೇಕು ಹೊರತು ನೀವು ಮುಂದಕ್ಕೆ ಆಗ್ತೇನೆ, ಕೊನೆಯ ಬೆಲ್ಲ ಹಾಕುವಾಗ ಆಗ್ತೇನೆ ಅಂದರೆ ಅವಕಾಶ ಇಲ್ಲ, ಸಾಧ್ಯ ಇಲ್ಲ. ಮಕ್ಕಳು ಮೊದಲಿಗೆ ಏನಾಗಬೇಕಾಗಿದೆ, ಆ ಪರಿಪೂರ್ಣ ಶ್ರೇಷ್ಠ ನಿರ್ವಿಕಾರಿ ಹೋಲಿಯೆಸ್ಟ್ ಹೈಯೆಸ್ಟ್ ಸ್ಥಿತಿಯನ್ನು ತಲುಪಬೇಕು ಅಂತ ಹೇಳ್ತಾರೆ. अच्छा, ओम शांति.
ನಾಳೆ ಅನುಭವ ಮಾಡಿ ನನ್ನ ಆತ್ಮ ಹೈಯೆಸ್ಟ್ ಹೋಲಿಯೆಸ್ಟ್ ನಿರ್ವಿಕಾರಿ ಆತ್ಮ ನಾನಾಗಿದ್ದೇನೆ. ಮಸ್ತಕದ ಮಧ್ಯೆ ನಾನಾತ್ಮ ಪ್ರಕಾಶವಾದ ಜ್ಯೋತಿ. ನಾನು ನಿರ್ವಿಕಾರಿ ಆತ್ಮನಾಗಿದ್ದೇನೆ. ಹೋಲಿಯೆಸ್ಟ್ ಆತ್ಮನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ.